ಅಕ್ಕ ಇವತ್ತು ನೀನ್ ತಿಂತಿದ್ದೀನ ಕಣಕ್ಕ, ಅದಕ್ಕೆ ನಿನಗಿಷ್ಟ ಆಗಿರೋದನ್ನ ದಿನಾನು ತಿಂತಿದ್ದೀನಿ ಕಣಕ್ಕ. ಅಯ್ಯಯ್ಯೋ ಹುಷಾರು. ಅಕ್ಕ ನೀವೇನಾ ಅಕ್ಕ? ನಾನೇ ಕಣೋ. ಅಕ್ಕ ನೀರ್ ಕುಡ್ದು ಮೆಲ್ಲಗ್ ತಿನ್ನೋ. ಕೂತ್ಕೋ ತಿನ್ನು. ನನಗೋಸ್ಕರ ನೀವು ಮತ್ತೆ ಬಂದ್ರ ಅಕ್ಕ? ತಮ್ಮಂಗೆ ಕಷ್ಟ ಆದ್ರೆ ಅಕ್ಕ ಬರ್ದೇ ಇರ್ತಾಳೇನೋ. ನಿಂಗ್ ಬಿಕ್ಕಳಿಕೆ ಬಂದ್ರೆ ನಿನ್ ಕಷ್ಟ ಆಗುತ್ತೆ ಅಂತ ನೀವೇ ಬಂದ್ರಲ್ಲ ಅಕ್ಕ, ಅಷ್ಟ್ ದೊಡ್ಡವ್ರು ನೀವು. ಆ ದೊಡ್ಡತನ ನಂದಲ್ಲ ಕಣೋ, ನಿಂದು. ನಂದ? ಹೌದು ಕಣೋ. ಹೇಗೆ ನಿನ್ ತಲೆಯಲ್ಲಿ ಒಂದೇ ಒಂದು ಕೂದ್ಲು ಇಲ್ವೋ ಹಾಗೆ ಕಲ್ಮಶನೇ ಇಲ್ದೇ ಇರೋ ತರ ಒಳ್ಳೆ ಮನಸ್ಸು ಕಣೋ ನಿಂದು. ನಿನಗೋಸ್ಕರ ನಾನ್ ಬರಲ್ವೇನೋ? ಎಷ್ಟು ದೊಡ್ಡತನ ಅಕ್ಕ ನಿಂದು. ರಾಜಿ 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 ನೋಡಿದ್ಯಾ? ಇಲ್ಲೇ ಇದ್ದಾಳೆ, ಇಲ್ಲಿಗೆ ಬರ್ತಾಳೆ ಅಂತ ಹೇಳ್ದೆ ಅಲ್ವಾ? ರಾಜಿ, ರಾಜಲಕ್ಷ್ಮಿ. ಅಯ್ಯೋ ರಾಜಲಕ್ಷ್ಮಿ ಅಲ್ಲ, ನಮ್ಮ ಅಕ್ಕ ಬಂದಿರೋದು. ಓ ರಾಜಿ, ಹೌದಾ? ಇನ್ನೂ ಇದಾರಾ? ಏನ್ ಪ್ರಿಯಾಂಕಾ ಅವ್ರೆ ಇದು, ನೀವ್ ಮಾತಿಗೂ ನಮ್ ರಾಜಿ ಒಳಗಡೆ ಬಂದು ನಿಮ್ಮನೆ ಕರ್ಕೊಂಡ್ ಬಂದ್ರೆ ಏನ್ ಚೆನ್ನಾಗಿರುತ್ತೆ ಹೇಳಿ. ಹಗಲಾದ್ರೆ ಓಕೆ, ರಾತ್ರಿಯಲ್ಲಿ ಕೂಡ ನನ್ನ ಹೆಂಡತಿ ಒಳಗೆ ನೀವು ಬಂದ್ಬಿಟ್ರೆ ನೋಡ್ದವ್ರೆಲ್ಲ ನನ್ ರಾಜಿಗೆ ದೆವ್ವ ಮೆಟ್ಕೊಂಡಿದ್ದಾನಲ್ವಾ? ಅಯ್ಯೋ ನೀವು ಸುಮ್ನೆ ಭಯ ಪಡ್ತಾ ಇದ್ದೀರಾ. ಇವ್ರ ದೆವ್ವ ಅಲ್ಲ, ನನ್ನ ಅಕ್ಕನ ಆತ್ಮ ಅದು. ನೀವ್ಯಾರು ನಮ್ಮ ಅಕ್ಕಂಗೆ ಏನು ಅನ್ಬೇಡಿ. ಯಾಕೆ? ಅಯ್ಯೋ ಮರ್ತ್ಬಿಟ್ಟೆ ಅಕ್ಕ, ನನ್ ಕೈಯಿಂದ ಒಂದು ತುತ್ತು ತಿನ್ನಕ್ಕ. ಏನು ನೀನು ನನಗೆ ತಿನ್ನು ಅಂತಿದ್ಯಲ್ಲ, ಬಿಕ್ಕಳಿಕೆ ಬಂದ್ರೆ ಬಿದ್ದೋಗ್ತೀನಿ. ಜನಕಿ, ಹೀಗ್ ಮಾತಾಡ್ಬೇಡ ಜನಕಿ. ಇದೊಂದು ವಿಷಯದಲ್ಲಿ ನನಗೆ ಹಿಂಸೆ ಕೊಡಬೇಡ. ನಾನು ಮತ್ತೆ ಆ ಮನೆ ಒಳಗೆ ಕಾಲಿಡೋದು ನಡೀದೇ ಇರೋ ಕೆಲಸ. ಆದ್ರೆ ಏನೋ ಒಂದು ಮಾಡಿ ಈ ಜೈಲಿಂದ ನಿನ್ನ ನನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ. ನನ್ನನ್ನ ನಂಬು ಜನಕಿ. ಏನಾಯ್ತು? ಯಾಕೆ ನಗ್ತಾ ಇದೀಯಾ? ನೀವೇನೋ ನನ್ನನ್ನ ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ಬೇಕು ಅಂತಿದ್ದೀರಾ, ಆದ್ರೆ ಮಕ್ಕಳು ಏನಾದ್ರೂ ಸರಿ ನಿಮ್ಮನ್ನ ನಮ್ಮನೆಗೆ ಕರ್ಕೊಂಡು ಬರಲೇಬೇಕು ಅಂತ ಹಠ ತೊಟ್ಕೊಂಡಿದ್ದಾರೆ. ನೀನ್ ಮಕ್ಕಳ ಮಾತನ್ನ ನಂಬ್ತಿದ್ಯಾ, ನನ್ನ ಮಾತನ್ನ ನಂಬ್ತಿದ್ಯಾ? ಇಬ್ರು ಮಾತನ್ನು ನಾನು ನಂಬ್ತೀನಿ. ಇಲ್ಲ, ನಾನು ಆ ಮನೆಗೆ ಬರ್ತೀನಿ ಅಂತ ನಂಬಿಕೆ ಇಟ್ಕೋಬೇಡ. ಅದು ನಡೀದೇ ಇರೋ ಕೆಲಸ. ನೀನು ನನ್ನ ಜೊತೆ ನನ್ನ ಮನೆಗೆ ಬರೋ ನಂಬಿಕೆನ ಇಟ್ಕೋ. ಯಾಕೆಂದ್ರೆ ಅದು ನಡೆದೇ ನಡೆಯುತ್ತೆ. ಹಾಗೆ ನಗ್ಬೇಡ. ಬಾವುಜಿ, ಯಾರಿದ್ರು ಇಲ್ದೇ ಇದ್ರು ನಾವೆಲ್ಲ ಒಂದೇ ಕಣೋ. ಅವಾಗ ನಾವಿಬ್ರು ಒಟ್ಟಿಗೆನೆ, ಆದ್ರೆ ಇವಾಗಲ್ಲ. ನನ್ ಪ್ರಿಯಾಂಕಾ ಅಕ್ಕ ನಿನ್ ಎಷ್ಟು ನಂಬಿದ್ರು, ಅವ್ರಿಗೆಂತ ಗತಿ ಕಾಣಿಸ್ತೆ. ಮೇಡಮ್ ಮೇಡಮ್ ಅಂತ ಅವ್ರ ಹಿಂದೆ ಸುತ್ತಿ ಅವ್ರ ಉಪ್ಪು ತಿಂದು ಅವ್ರಿಗೆ ಮೋಸ ಮಾಡ್ದೆ. ನಿನ್ನ ನಾನು ಹೇಗೋ ನಂಬೇಕು? ಏ ಬಾವುಜಿ, ನಿಮ್ಮ ಅಕ್ಕ ಪ್ರಿಯಾಂಕನ ನಾನು ಬೇಕು ಅಂತ ಸಾಯಿಸ್ಲಿಲ್ವೋ?
ಆ ರಾಜಾರಾಮ್ಗೆ ನಿನ್ ಬಗ್ಗೆ ನಿಜ ಗೊತ್ತಿದೆ ಅಂತ ಓಡ್ ಹೋಗು ಅಂತ ಹೇಳೋದಕ್ ಹೋದ್ರೆ ಆ ಪ್ರಿಯಾಂಕಾ ಓಡ್ ಹೋಗ್ದೇನೆ ನನ್ನನ್ ಸಾಯಿಸಿ ಆ ಆಪಾದನೆನ ರಾಜಾರಾಮ್ ಮೇಲೆ ಹಾಕಿ ಅವನನ್ನ ಜೈಲಿಗೆ ಕಳಿಸಿ ಪ್ರತಿಕಾರನ ತೀರ್ಸ್ಕೋಬೇಕು ಅಂತಿದ್ಲು. ನನ್ ಮೇಲೆ ಶೂಟ್ ಮಾಡಕ್ಕೆ ಅಂತ ಬಂದಾಗ ನಾನು ಅದನ್ನ ತಪ್ಪಿಸ್ಕೊಳಕ್ ಹೋಗಿ ಆ ಬುಲೆಟ್ ಪ್ರಿಯಾಂಕಾ ದೇಹದೊಳಗೆ ಹೋಯ್ತು. ಅವಳು ಸತ್ತು ಹೋದ್ಲು. ಅವಾಗ್ಲೇ ರಾಜಾರಾಮು ಕಿರ್ಚ್ಕೊಂಡು ಅಲ್ಲಿಗೆ ಬಂದಿರೋದು ನನಗೆ ಕೇಳಿಸ್ತು ಕಣೋ. ನಿನ್ನ ಅಕ್ಕನ್ ಸಾವು ಆ ರಾಜಾರಾಮ್ ಮೇಲೆ ಬರುತ್ತೆ ಅಂತ ನಾನ್ ಓಡ್ ಹೋದೆ ಕಣೋ. ಆದ್ರೆ ಅದ್ರಲ್ಲಿ ರಾಜಾರಾಮನ್ ಹೆಂಡತಿ ಸಿಕ್ಕಾಕೊಂಡ್ಲು. ಹೋಗ್ಲಿ, ಯಾರ್ ಸಿಕ್ಕಾಕೊಂಡ್ರೆ ಏನು, ನಾನ್ ಸೇಫ್ ಅಂತ ಓಡ್ ಹೋದ್ರೆ ನೀನ್ ಫೋನ್ ಮಾಡಿ ಹೊಸ ಟೆನ್ಷನ್ ಕೊಟ್ಟೆ. ಪ್ಲೀಸ್ ಕಣೋ ಬಾಬುಜಿ, ಇಲ್ಲಿ ನೋಡು, ನೀನ್ ಕೇಳಿದಷ್ಟು ದುಡ್ಡು ತಂದಿದ್ದೀನಿ. ಆ ಸಾಕ್ಷಿನ ನನಗೆ ಕೊಡು. ಇನ್ನ ಏನ್ ನೋಡ್ತಾ ಇದೀಯ ಗುಂಡಣ್ಣ? ನೀನ್ ಕೇಳಿ ದುಡ್ಡು ಕೊಡ್ತಾ ಇದೀವಲ್ವಾ, ಸಾಕ್ಷಿ ಏನಿದೆಯೋ ಅದನ್ನ ಕೊಟ್ಬಿಡು. ಅಕ್ಕ ಬಂದ್ಬಿಟ್ರ ಅಕ್ಕ? ರಾಜಲಕ್ಷ್ಮಿ ಕಣೋ, ಇವನೇನು ಅಕ್ಕ ಅಂತಿದ್ದಾನೆ. ಲೇ, ಮರ್ತೋದ್ಯಾ? ಆ ಗುಂಡಣ್ಣ ಹೇಳದ್ನಲ್ಲ, ಪ್ರಿಯಾಂಕಾ ಆತ್ಮ ರಾಜಲಕ್ಷ್ಮಿಲಿದೆ ಅಂತ. ನಿನಗೇನೋ ಕಡಿಮೆ ಮಾಡಿದ್ದೀನಿ. ನಿನಗ್ ನೆತ್ತಿಗೆ ಹತ್ತಿದಾಗ ನಾನು ಬೆನ್ ತಟ್ಟಿದ್ದೀನಿ, ಅತ್ತಾಗ ಕಣ್ಣೀರು ಒರೆಸಿದ್ದೀನಿ. ನಾನು ಸತ್ತಿದ್ದೀನಿ ಅಂತ ನೀನು ಒಂಟಿ ಆಗ್ಬಾರ್ದು ಅಂತ ನಾನು ನಿನಗೆ ದುಡ್ಡು ಕೊಟ್ಟಿದ್ರೆ ನೀನು ನನ್ನನ್ನು ಸಾಯಿಸಿದವನಿಗೆ ಮಾರ್ಕೊಂಡು ಸಾಕ್ಷಿನ ಮಾರ್ಕೋತೀಯ.